ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು RDS ಮೀಡಿಯಾ ವರ್ಕ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಕ್ಲೈಮ್ಯಾಕ್ಸ್ ಸ್ಟೇಜಲ್ಲಿದೆ. 15 ವಾರಗಳು ಮುಕ್ತಾಯಗೊಂಡಿದ್ದು ಸ್ಪರ್ಧಿಗಳು ಗ್ರ್ಯಾಂಡ್ ಫಿನಾಲೆ ವೀಕ್ಗೆ ಕಾಲಿಟ್ಟಿದ್ದಾರೆ. ಸೊ ಈಗಾಗಲೇ ರಾಶಿಕಾ ಶೆಟ್ಟಿ ಮನೆಯಿಂದ ಹೊರಗಡೆ ಬಂದಿದ್ದು ಸದ್ಯ ಮನೆಯಲ್ಲಿ 7 ಜನ ಸ್ಪರ್ಧಿಗಳಿದ್ದಾರೆ. ಈ ಪೈಕಿ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ನಡೀತಾ ಇದ್ದು ಒಬ್ಬ ಸ್ಪರ್ಧಿ ಮನೆಯಿಂದ ಕೂಡ ಹೊರಗಡೆ ಬರ್ತಾ ಇದ್ದಾರೆ. ಹಾಗಾದರೆ ಯಾರ್ಯಾರು ಫಿನಾಲೆಗೆ ಹೋಗ್ತಾರೆ, ಟಾಪ್ 6 ಯಾರ್ಯಾರು ಇರ್ತಾರೆ ಅನ್ನುವಂತಹ ಕುತೂಹಲ ವೀಕ್ಷಕರಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಇನ್ನು ಫಿನಾಲೆ ವಾರದ ಮಧ್ಯಭಾಗದಲ್ಲಿ ಒಬ್ಬ ಸ್ಪರ್ಧಿ ಔಟ್ ಆಗೋದಾದರೆ ಟಾಪ್ 6 ಹಂತಕ್ಕೆ ತಲುಪೋರು ಯಾರ್ಯಾರು ಅನ್ನುವಂತಹ ಕುತೂಹಲ ವೀಕ್ಷಕರಲ್ಲಿ ಇರೋದಂತೂ ಸಹಜ. ಟಾಸ್ಕ್ನಲ್ಲಿ ಗೆದ್ದು ಈಗಾಗಲೇ ಟಾಪ್ 6 ಹಂತಕ್ಕೆ ಧನುಷ್ ಗೌಡ ಅವರು ಲಗ್ಗೆಯನ್ನು ಇಟ್ಟಿದ್ದಾರೆ. ಅಲ್ಲಿಗೆ ಧನುಷ್ ಗೌಡ ಗ್ರ್ಯಾಂಡ್ ಫಿನಾಲೆ ತಲುಪಿದ್ದಾಗಿದೆ. ಹಾಗಾದರೆ ಉಳಿದಂತಹ 5 ಸ್ಪರ್ಧಿಗಳು ಯಾರ್ಯಾರು ಇರಬಹುದು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಗೆಸ್ಸಿಂಗ್ ನಡೀತಾ ಇದೆ. ಯಾರ್ಯಾರು ಬರ್ತಾರೆ, ಯಾರು ಗ್ರ್ಯಾಂಡ್ ಫಿನಾಲೆ ವೀಕಲ್ಲಿ ಇರ್ತಾರೆ, ಒಬ್ಬ ಮಿಡ್ ವೀಕಲ್ಲಿ ಒಬ್ಬ ಎಲಿಮಿನೇಟ್ ಆಯಿದ್ರು ಅಂತಂದರೆ ಉಳಿದಂತಹ 6 ಜನ ಸ್ಪರ್ಧಿಗಳು ಯಾರಿರ್ತಾರೆ. ಧನುಷ್ ಆಲ್ರೆಡಿ ಅಲ್ಲಿ ರೇಸಲ್ಲಿ ಇರೋದ್ರಿಂದ ಮಿಕ್ಕಂತಹ 5 ಜನ ಯಾರಿರ್ಬೋದು ಅನ್ನೋದು ಎಲ್ಲರ ಒಂದು ಗೆಸ್ಸಿಂಗ್, ಅಥವಾ ಎಲ್ಲರೂ ಕೂಡ ಇವರೇ ಹೋಗ್ತಾರೆ ಅಂತ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಗಿಲ್ಲಿ ನಟ ಕೂಡ ಒಬ್ಬರು. ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ನಟ ಅವರು ಟಾಪ್ 6 ಅಂತ ತಲುಪೋದು ಖಚಿತ ಅಂತಲೇ ಹೇಳಲಾಗ್ತಿದೆ. ಯಾಕಂದರೆ ಗಿಲ್ಲಿಗೆ ಅಷ್ಟು ಫ್ಯಾನ್ ಬೇಸ್ ಇದೆ. ಶೋಗಾಗಿ ಅವರ ಕೊಡುಗೆ ಕೂಡ ಜಾಸ್ತಿನೇ ಇದೆ. ಡೇ 1ಇಂದ ಇಲ್ಲಿವರೆಗೂ ಕೂಡ ಗಿಲ್ಲಿಯವರು ಎಂಟರ್ಟೈನನ್ನು ಮಾಡ್ತಾನೆ ಇದ್ದಾರೆ. ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂತಂದರೆ ಅವರವರ ಕೈಗಳ ಮೇಲೆ ಗಿಲ್ಲಿಯವರ ಅಚ್ಚೆಯನ್ನು ಹಾಕಿಸ್ಕೊಳ್ತಾ ಇದ್ದಾರೆ, ಪೂಜೆಯನ್ನು ಮಾಡ್ತಾ ಇದ್ದಾರೆ ಗಿಲ್ಲಿ ಪೋಸ್ಟರ್ಗೆ. ಅಷ್ಟು ಫ್ಯಾನ್ಸ್ನ ತೊಗೊಂಡಿದ್ದಾರೆ ಗಿಲ್ಲಿ ನಟ. ಸೊ ಗಿಲ್ಲಿ ನಟ ಟಾಪ್ 6 ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಶ್ವಿನಿ ಗೌಡ ಕೂಡ ಡೇ 1ಇಂದ ಶೋಗೋಸ್ಕರ ಎಲ್ಲ ರೀತಿಯಿಂದನೂ ಎಂಟರ್ಟೈನ್ ಮಾಡ್ತಾನೆ ಇದ್ದರು, ಜಗಳ ಮಾಡ್ತಾಯಿದ್ರು. ಸಾಕಷ್ಟು ಬಾರಿ ಅವರು ನೆಗೆಟಿವ್ ಆಗಿ ಕೂಡ ಕಾಣಿಸ್ಕೊಂಡಿದ್ರು. ಅದನ್ನೇ ಈಗ ಪಾಸಿಟಿವ್ ಆಗಿ ಬದಲಾಯಿಸ್ಕೊಂಡಿದ್ದಾರೆ. ಕಿಚ್ಚನ ಚಪ್ಪಾಳೆ ಕೂಡ ತಗೊಂಡಿದ್ದಾರೆ. ಹೀಗಾಗಿ ಅಶ್ವಿನಿ ಗೌಡ ಸಹ ಟಾಪ್ 6 ಹಂತಕ್ಕೆ ಎಂಟ್ರಿ ಕೊಡೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿರುವಂತಹ ರಕ್ಷಿತಾ ಶೆಟ್ಟಿ ಹೆಚ್ಚೆಚ್ಚು ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ. ಅಂದರೆ ಇವರು ಪ್ರತಿಯೊಂದು ಟಾಸ್ಕ್ ಇರ್ಬೋದು, ಮಾತಾಡೋದ್ರಲ್ಲಿರ್ಬೋದು, ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕೋ ಅಲ್ಲಿ ಮಾತಾಡೋದಿರ್ಬೋದು, ಪ್ರತಿಯೊಂದನ್ನು ಕೂಡ ರಕ್ಷಿತಾ ಶೆಟ್ಟಿಯವರು ಮಾಡ್ತಾಯಿದ್ದಾರೆ. ಸೊ ರಕ್ಷಿತಾ ಶೆಟ್ಟಿಯವರಿಗೆ ಫ್ಯಾನ್ ಫಾಲೋಯಿಂಗ್ ಸಹ ಜಾಸ್ತಿನೇ ಇದೆ. ಹೀಗಾಗಿ ರಕ್ಷಿತಾ ಶೆಟ್ಟಿ ಕೂಡ ಟಾಪ್ 6 ಹಂತಕ್ಕೆ ಹೋಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದವರಲ್ಲಿ ರಘು ಮತ್ತು ಧ್ರುವಂತ್. ರಘು ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಮನೆಯೊಳಗಡೆ ಕಾಲಿಟ್ಟರು. ಅವರು 2 ಬಾರಿ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಮನೆಯಲ್ಲಿ. ಇನ್ನು ಧ್ರುವಂತ್ ಅವರು ಕೂಡ ಡೇ 1ಇಂದ ತಮ್ಮ ಆಟವನ್ನು ತಾವಾಡ್ತಾ ಇದ್ದಾರೆ, ತಮ್ಮ ಸ್ಟ್ಯಾಂಡನ್ನು ತಗೊಳ್ತಾ ಇದ್ದಾರೆ. ಮನೆಯವ್ರು ಎಲ್ಲರೂ ಕೂಡ ತಿರುಗಿಬಿದ್ರು ಕೂಡ ತಾನೊಬ್ಬನೇ ಒನ್ ಮ್ಯಾನ್ ಶೋ ಅನ್ನೋರಿಂತಹ ರೀತಿಯಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಉತ್ತರವನ್ನು ಕೊಟ್ಕೊಂಡು ಮನೆಯಲ್ಲಿ ಆಟವನ್ನು ಆಡ್ಕೊಂಡು ಬಂದಿದ್ದಾರೆ. ಸೊ ಇಡೀ ಸೀಸನ್ನಲ್ಲಿ ಕಿಚ್ಚನ ಒಂದು ಚಪ್ಪಾಳೆಯನ್ನು ಕೂಡ ಅವರು ತಗೊಂಡಿದ್ದಾರೆ ಧ್ರುವಂತ್ ಅವರು. ಇಡೀ ಸೀಸನ್ನ ಒಂದು ಕಿಚ್ಚನ ಚಪ್ಪಾಳೆ ಅಂತಲೇ ಹೇಳ್ಬೋದು ಅದನ್ನು. ಸೊ ಧ್ರುವಂತ್ ಅವರು ಬರ್ತಾರಾ, ರಘು ಅವರು ಬರ್ತಾರಾ ಅಂತ ನೋಡೋದಾದರೆ ಎಲ್ಲರೂ ಕೂಡ ಧ್ರುವಂತೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ರಘು ಅವರು ಟಾಸ್ಕನ್ನು ಆಡಿರ್ಬೋದು, ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಿರ್ಬೋದು. ಆದರೆ ಡೇ 1ಇಂದ ಆಟ ಆಡಿ ತಮ್ಮ ಒಂದು ಸ್ಟ್ಯಾಂಡನ್ನು ತಾವೇ ತೊಗೊಂಡು ಬಂದಿರೋದ್ರಲ್ಲಿ ಧ್ರುವಂತೆ ಮೇನಿದ್ದಾರೆ. ಸೊ ಧ್ರುವಂತ್ ಅವರು ಟಾಪ್ 6ಗೆ ಹೋಗ್ತಾರೆ ಅಂತ ಹೇಳಲಾಗ್ತಿದೆ. ಇದ್ರ ಮಧ್ಯೆ ಕಾವ್ಯ ಶೈವ ಅವರು ಮಿಡ್ ವೀಕ್ ಎಲಿಮಿನೇಷನಲ್ಲಿ ಕಾವ್ಯ ಅವರೇ ಹೊರಗಡೆ ಬರ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದರೆ ಬಿಗ್ ಬಾಸ್ ಸೀಸನ್ 12ರ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಕೂಡ ಗಿಲ್ಲಿ, ರಘು, ರಕ್ಷಿತಾ, ಧನುಷ್ ಗೌಡ ಮತ್ತು ಅಶ್ವಿನಿ ಗೌಡ, ಧ್ರುವಂತ್ ಈ 6 ಜನಕ್ಕೆ ಮಾತ್ರನೇ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದು. ಸೊ ಹೀಗಾಗಿ ಈ 6 ಜನನೇ ಟಾಪ್ 6 ಬರ್ತಾರೆ ಅನ್ನೋಂಥದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿರೋದು. ಸೊ ಟಾಪ್ 6ಗೆ ಯಾರು ಬರ್ತಾರೆ, ಯಾರು ಫೈನಲಿಸ್ಟ್ ಆಗಿ ನಿಂತ್ಕೋತಾರೆ, ಯಾರು ವಿನ್ನರ್ ಆಗ್ತಾರೆ ಅಂತ ಕೂಡ ಕಾದು ನೋಡಬೇಕಿದೆ.